ಮಗ, ಇಂಥವರ ತಮ್ಮ, ಇಂಥವರ ಸಂಬಂಧಿ ಅಂತ ಹೇಳಿಕೊಳ್ಳುವ ಯಾವುದೇ ಯಕ್ಷಗಾನದ ಹಿನ್ನೆಲೆ ಇಲ್ಲದೆ ತನ್ನ ಸ್ವಸಾಮರ್ಥ್ಯದಿಂದ ಈ ಸ್ಥಾನದಲ್ಲಿ ನಿಂತಿದ್ದಿದ್ರೆ ಅದವರ ದೊಡ್ಡಸ್ತಿಕೆ, ಅದವರ ಹಿರಿತನ. ಅಂದ್ರೆ ಕಲೆಗೆ ಎಲ್ಲಿ ಹೋದ್ರೂ ಬೆಲೆ ಇದೆ ಎನ್ನುವುದಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಅವರನ್ನು ಪ್ರೋತ್ಸಾಹಿಸಿದ ನಿಮ್ಮಂತವರ ಹಾರೈಕೆ, ಪ್ರೀತಿ ಅವರನ್ನು ಈ ಎತ್ತರಕ್ಕೆ ನಿಲ್ಲಿಸಿದೆ. ಇನ್ನು ಯಕ್ಷಗಾನದ ಭಾಗವತಿಕೆಯಲ್ಲಿ 3 ರೀತಿಯ ಭಾಗವತಿಯನ್ನು ಕಾಣಬಹುದು. ಒಂದು ಆಟದ ಭಾಗವತಿಕೆ, ಇನ್ನೊಂದು ಕೂಟದ ಭಾಗವತಿಕೆ, ಇನ್ನೊಂದು ಹಿಮ್ಮೇಳ ಗಾನ ವೈಭವಗಳ ಭಾಗವತಿಕೆ. ಈ 3 ಪ್ರಭೇದದ ಭಾಗವತಿಕೆಗಳನ್ನ ಕಾಣಬಹುದು. ಆಟದ ಭಾಗವತಿಕೆಯಲ್ಲಿ ಭಾಗವತ ಸ್ವತಂತ್ರನಲ್ಲ. ಯಾಕಂದ್ರೆ ಮುಮ್ಮೇಳದಲ್ಲಿರುವಂತಹ ಪಾತ್ರಧಾರಿಗಳ ಅಭಿನಯ ಕೌಶಲ್ಯ, ಅವರ ಸಾಮರ್ಥ್ಯ ಇದನ್ನೆಲ್ಲ ಅವಲಂಬಿಸಿ ಪದ್ಯ ಹೇಳಬೇಕು. ಮತ್ತೆ ಬೇಗ ಮುಗಿಸುವುದು, ನಿಧಾನ ಮುಗಿಸುವುದು, ಎಳೆಯುವುದು, ಬಿಡುವುದು ಇದೆಲ್ಲ ಅವಲಂಬಿಸಿ ಒಟ್ಟಾರೆ ಕಾರ್ಯಕ್ರಮವನ್ನು ಚಂದಗಾಡಿಸುವ ಕೌಶಲ್ಯ ಅದು ಬಹಳ ಕಷ್ಟವಾದದ್ದು, ಕ್ಲಿಷ್ಟವಾದದ್ದು. ಅದರಲ್ಲಿ ಪ್ರಸಿದ್ಧರಾದವರು ರಾಘವೇಂದ್ರಾಚಾರ್ಯರು. ಯಾವುದೇ ಪ್ರಸಂಗ ಇರಲಿ, ಹೇಗೆ ಇರಲಿ, ಅದನ್ನು ಹೇಗೆ ನಿರ್ವಹಿಸಬೇಕೆಂಬಂತಹ ಸಂಪೂರ್ಣ ಜ್ಞಾನ ಇರುವಂತಹ ಏಕೈಕ ಭಾಗವತ. ಎರಡನೇದು ಅದಕ್ಕಿಂತ ಕ್ಲಿಷ್ಟವಾದದ್ದು, ಅದು ತಾಳಮದ್ದಲೆ ಕೂಟದ ಭಾಗವತಿಕೆ. ಯಾಕಂದ್ರೆ ಅರ್ಥಧಾರಿ ಎಲ್ಲಿ ನಿಲ್ಲಿಸ್ತಾರೆ, ಅರ್ಥಧಾರಿ ಯಾವಾಗ ಪ್ರಾರಂಭಿಸ್ತಾರೆ, ಮತ್ತೆ ಅರ್ಥಕ್ಕೆ ಒದಗಬಹುದಾದ ಸಾಹಿತ್ಯದ ಸ್ಪಷ್ಟತೆ ಇದೆಲ್ಲ ಇಟ್ಟುಕೊಂಡು ಹೇಳುವಂತಹ ಭಾಗವತಿಕೆ ಅದು ತುಂಬಾ ಕಷ್ಟ. ಅದರಲ್ಲಿ ಪ್ರಸಿದ್ಧರಾಗಿ ಈಗ ಒಂದು ಹಂತದಲ್ಲಿ ಇಡೀ ದಕ್ಷಿಣೋತ್ತರ ಜಿಲ್ಲೆಗಳಲ್ಲಿ ತಾಳಮದ್ದಲೆ ಆದ್ರೆ ಅನಿವಾರ್ಯ ಭಾಗವತರಾಗಿ ಸಿದ್ಧರಾಗಿದ್ದಾರೆ ಅವರು. ರಾಘವೇಂದ್ರಾಚಾರ್ಯರು ಬೇಕು ತಾಳಮದ್ದಲೆಗೆ, ಅಲ್ಲಿವರೆಗೆ ಸಿದ್ಧರಾದವರು, ಪ್ರಸಿದ್ಧರಾದವರು. ಮೂರನೆಯದು ಹಿಮ್ಮೇಳ ಗಾನ ವೈಭವ, ಅದಕ್ಕಿಂತ ಕ್ಲಿಷ್ಟವಾದ್ದು. ಯಾಕಂದ್ರೆ ರಂಗದಲ್ಲಿ ಬಳಸದೇ ಇರುವ ಪದ್ಯ, ಅಭಿನಯಕ್ಕೆ ಸಿಕ್ಕದೇ ಇರುವ ಪದ್ಯ, ಎಂತೆಂತಹದ್ದೋ ಎಲ್ಲಿಯೂ ಬಳಸದೇ ಇರುವಂತಹ ಪದ್ಯಗಳನ್ನ ಅಭಿಮಾನಿಗಳು ಕೇಳ್ತಾರೆ. ಇದು ನಾವು ಎಲ್ಲಿಯೂ ಕೇಳಲಿಲ್ಲ ನಿಮ್ಮ ಸ್ವರದಲ್ಲಿ, ಹಾಗಾಗಿ ನೀವು ಇದನ್ನು ಹೇಳಿ. ಅದನ್ನು ಪ್ರೇಕ್ಷಕರ ಮನಮುಟ್ಟುವ ಹಾಗೆ ಸಾಹಿತ್ಯ ಸ್ಪಷ್ಟದಿಂದ ಹೇಳುವಂತಹ ಚಾಕಚಕ್ಯತೆ ಬೇಕು. ಅದರಲ್ಲೂ ಸಿದ್ಧಹಸ್ತರು ರಾಘವೇಂದ್ರಾಚಾರ್ಯರು. ಒಟ್ಟಾಗಿ ಯಕ್ಷಗಾನದ ಎಲ್ಲ ರೀತಿಯ ಭಾಗವತಿಕೆಯಲ್ಲಿಯೂ ಅತ್ಯಲ್ಪ ಅವಧಿಯಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ಸಮರ್ಥ ಭಾಗವತ ರಾಘವೇಂದ್ರಾಚಾರ್ಯರು. ಇನ್ನು ರಾಘವೇಂದ್ರಾಚಾರ್ಯರ ಬಗ್ಗೆ ಇನ್ನೊಂದು ವಿಶೇಷವಾದ ಗುಣ ಹೇಳಬೇಕು ಅಂತಾದ್ರೆ ಸಾಹಿತ್ಯದ ಸ್ಪಷ್ಟತೆ. ನಮ್ಮಲ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳಿಗೆ ವ್ಯತ್ಯಾಸ ಇಲ್ಲದೆ ಇರುವಂತಹ ಎಷ್ಟೋ ಜನರನ್ನು ನೋಡುತ್ತೇವೆ. ಯಾವುದು ಗಜಮುಖ, ಯಾವುದು ಗಜಮೂಕ ಅಂತ ಗೊತ್ತಿರುವುದಿಲ್ಲ. ಪದ್ಯ ಹೇಳುವಾಗ ಗಜಮೂಕದವಗೆ ಅಂತ ಹೇಳ್ತೀವಿ. ರಸ್ವವನ್ನು ದೀರ್ಘ, ದೀರ್ಘವನ್ನು ರಸ್ವ, ಅಲ್ಪಪ್ರಾಣ ಮಹಾಪ್ರಾಣ ಈ ಭೇದಗಳಿಲ್ಲದೆ ಹೇಳ್ತಾರೆ. ಅವರ ಭಾಗವತಿಕೆಯನ್ನು ಗಮನಿಸಿದವರಿಗೆ ಗೊತ್ತಾಗ್ತದೆ ಪ್ರತಿಯೊಂದು ಸಾಹಿತ್ಯದಲ್ಲಿರುವಂತಹ ಉಚ್ಚಾರದ ಸ್ಪಷ್ಟ ನಿಲುವು. ಅದರಿಂದ ಕಲಾವಿದನಿಗೂ ಅನುಕೂಲ, ಹಾಗೆ ಕೇಳುಗರಾದಂತಹ ನಿಮಗೂ ಅನುಕೂಲ, ಹಾಗೆ ಒಟ್ಟಂದಲ್ಲಿ ಬರೆದ ಕವಿಗೂ ಸಾರ್ಥಕ್ಯ. ಯಾಕೆಂದ್ರೆ ಅವ ಬರೆದಿರುವಂತಹ ಸಾಹಿತ್ಯದ ಸ್ಪಷ್ಟ ಉಚ್ಚಾರ. ಇದು ಇರುವ ಈಗಿನ ತಲೆಮಾರಿನ ಭಾಗವತರಲ್ಲಿ ಬಹಳ ಅಪರೂಪದ ಭಾಗವತರು ಅಂತ ಹೇಳಿದ್ರೆ ರಾಘವೇಂದ್ರಾಚಾರ್ಯರು. ಇನ್ನು ಕೊನೆಯದಾಗಿ ಭಾಗವತರು, ಯಾವಾಗಲೂ ಹೇಳ್ತಾ ಇರ್ತೇನೆ ನಾನು, ಭಾಗವತರು ಬೇರೆ, ಪದಗಾರರು ಬೇರೆ. ಪದ ಹೇಳುವವರೆಲ್ಲ ಭಾಗವತರಲ್ಲ. ಭಾಗವತರಾದವರು ಪದ್ಯ ಚಂದ ಹೇಳಬೇಕು ಅಂತಿಲ್ಲ. ಯಾಕಂದ್ರೆ ರಂಗ ನಡೆಯನ್ನರಿತು ನಿರ್ದೇಶಕನಾಗಿ, ಸೂತ್ರಧಾರನಾಗಿ ಕೆಲಸ ಮಾಡುವವ ಭಾಗವತ. ನಮ್ಮ ಸಂಸ್ಕೃತ ನಾಟಕಗಳಲ್ಲಿ ಬಾಣಕವಿಯೋ, ದಂಡಿಕವಿಯೋ ಇವರಲ್ಲೆಲ್ಲ ಸೂತ್ರಧಾರ ಅಂತ ನಾಟಕದಲ್ಲಿ ಇರ್ತಿದ್ದ. ಯಕ್ಷಗಾನಕ್ಕೆ ಸೂತ್ರಧಾರರ ಕಲ್ಪನೆ ಇಲ್ಲ. ಯಾಕೆ ಅಂದ್ರೆ ಭಾಗವತ ಸೂತ್ರಧಾರನಾಗಿ ಕೆಲಸ ಮಾಡ್ತಾನೆ ಅಂತ. ಅದು ಎಲ್ಲಿ ಹೇಗೆ ರಂಗತಂತ್ರವನ್ನು ಇಳಿಸಿ ಪ್ರೇಕ್ಷಕನಿಗೆ ಒಂದಿನಿತೂ ಬೇಸರವಾಗದ ಹಾಗೆ ಸಂದೇಶವನ್ನು ಮುಟ್ಟಿಸುವಲ್ಲಿ ಪ್ರಯತ್ನಪೂರ್ವಕವಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನುವ ರಂಗ ಪ್ರಜ್ಞೆ ಇದ್ದು, ನಿರ್ದೇಶನ ಕೌಶಲ್ಯ ಇದ್ದು, ರಂಗವನ್ನು ಮುನ್ನಡೆಸುವ ಸಾಮರ್ಥ್ಯ ಇದ್ದವ ಮಾತ್ರ ಭಾಗವತನಾಗ್ತಾನೆ. ಉಳಿದವ ಬರೀ ಪದಗಾರನಾಗ್ತಾನೆ, ಪದ್ಯ ಹೇಳ್ತಾನೆ. ಪದ್ಯವನ್ನು ತಾಳ ಕಲಿತು, ರಾಗ ಕಲಿತು, ದೇವರು ಕೊಟ್ಟ ಸ್ವಲ್ಪ ಸ್ವರ ಇದ್ರೆ ಪ್ರಯತ್ನ ಪಟ್ಟರೆ ಯಾರೂ ಪದ್ಯ ಹೇಳಬಹುದು. ಆದ್ರೆ ಭಾಗವತನಾಗುವುದಕ್ಕೆ ಸಾಧ್ಯ ಇಲ್ಲ, ಅದು ಸಿದ್ಧಿ. ಇವರಿಗೆ ಆ ಕಲೆ ಸಿದ್ಧಿಯಾಗಿದೆ. ಹಾಗಾಗಿ ನಮ್ಮ ಮೇಳದ ಹೆಮ್ಮೆಯ ಭಾಗವತ ಅನ್ನೋದಕ್ಕೆ ಎರಡು ಮಾತಿಲ್ಲ. ಇನ್ನು ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಡಲಿ, ಅವರಿಗೆ ಮುಂದಿನ ಭವಿಷ್ಯ ಒಳ್ಳೇದಾಗಲಿ. ಅವರಿಂದ ನಾವು ಪ್ರೇಕ್ಷಕರು ಇನ್ನೇನು ಹಂಬಲಿಸ್ತೇವೆ ಅಂತ ಕೇಳಿದ್ರೆ, ಈಗಾಗಲೇ ಜನಜನಿತವಾದಂತಹ ಉಪ್ಪೂರ್ರ ಶೈಲಿ ಬೇರೆ, ಕಾಳಿಂಗನಾವಡರ ಶೈಲಿ ಬೇರೆ, ದಾರೇಶ್ವರರ ಶೈಲಿ ಬೇರೆ. ಹೀಗೆ ಭಾಗವತರು ಅವರದ್ದೇ ಆದಂತಹ ಒಂದು ಶೈಲಿಯ ಭಾಗವತಿಕೆಯನ್ನು ರಂಗದಲ್ಲಿ ಉಳಿಸಿ ಹೋಗಿದ್ದಾರೆ. ಮುಂದಿನ ತಲೆಮಾರದ ಅನುಸರಣೆಯಾಗಿ ಸ್ವೀಕರಿಸ್ತಾ ಇದೆ. ನಮಗೆ ಇನ್ನು ಮುಂದೆ ಅವರಿಂದ ಒಂದು ಪ್ರಸಿದ್ಧವಾದಂತಹ ಜನ್ಸಾಲೆ ಶೈಲಿ ಬೇಕು. ಅದರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದು ಸಮಸ್ತ ಯಕ್ಷಾಭಿಮಾನಿಗಳಿಗೆ ಅರ್ಪಣೆಯಾಗಬೇಕು. ಹೊಸ ಸಂಶೋಧನೆಗಳು ಅವರಿಂದ ನಡೀಬೇಕು. ಹೊಸ ಹೊಸ ರೀತಿಯ ಪದ್ಯಗಳನ್ನ ಅವರಿಂದ ಕೇಳಬೇಕು. ಒಟ್ಟಾರೆಯಾಗಿ ಇದು ಜನಸಾಲೆ ಶೈಲಿ ಅಂತ ಈಗಿನ ತಲೆಮಾರು ಭಾಗವತಿಗೆ ಕಲಿಬೇಕು ಅಂತಾದ್ರೆ ಆ ಶೈಲಿಯಲ್ಲಿ ಕಲಿಬೇಕು ನಾನು ಅನ್ನುವಷ್ಟರ ಮಟ್ಟಿಗೆ ಮೇರು ಪ್ರತಿಭೆಯಾಗಿ ಅವರು ಹೊರಹೊಮ್ಮಬೇಕು. ಮುಂದಿನ ಎಲ್ಲ ದಿನಗಳಲ್ಲಿಯೂ ಸ್ವಾರ್ಥದ ಮಾತು ನಮ್ಮ ಮೇಳದಲ್ಲೇ ಅವರು ಇರಲಿ, ಪೆರಡೂರು ಮೇಳದಲ್ಲೇ ಅವರ ಸೇವೆ ನಿರಂತರವಾಗಲಿ. ನಾವೆಲ್ಲ ಒಟ್ಟಾಗಿ ಈಗಾಗಲೇ ಗಜಗಟ್ಟಿ ಮೇಳ ಅಂತ ಅನಿಸಿಕೊಂಡಂತಹ ಪೆರಡೂರು ಮೇಳ ನಿಮ್ಮೆಲ್ಲರ ಹಾರೈಕೆಯಿಂದ, ಸಮರ್ಥ ಯಜಮಾನರ ಪ್ರೋತ್ಸಾಹ
ಹಾಗೂ ಅವರ ದಕ್ಷ ನಿರ್ದೇಶನದಿಂದ ನಡೆಯುತ್ತಿರುವ ಮೇಳ ಇನ್ನು ಮುಂದೆ ಇದಕ್ಕೆ ಸರಿಸಮವಾದ ಮೇಳವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಮೇಳದ ಕೀರ್ತಿಯನ್ನು ಎತ್ತರಕ್ಕೊಯ್ಯುವಲ್ಲಿ ರಾಘವೇಂದ್ರಾಚಾರ್ಯರು ನಮ್ಮ ಬೆನ್ನೆಲುಬಾಗಿ ಮುಂದಿರಲಿ. ನಮ್ಮಂತಹ ನಿಮ್ಮಂತಹ ಎಲ್ಲ ಯಕ್ಷಾಭಿಮಾನಿಗಳ ಮನಸ್ಸನ್ನು ಕರುಣವನ್ನು ತಣಿಸುವಂತಹ ಶಕ್ತಿ ಚೈತನ್ಯವನ್ನು ಭಗವಂತ ಅವರಿಗೆ ಸದಾಕಾಲ ಅನುಗ್ರಹಿಸಲಿ ಅಂತ ಹೇಳಿ ಅವರಿಗೆ ಶುಭಾಶಯವನ್ನು ಹಾರೈಸುತ್ತಾ ಹಾಗೂ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಭಗವಂತನಲ್ಲಿ ಅವರಿಗೆ ಉತ್ತರವಾಗಲಿ ಅಂತ ಕೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ವರ್ಷದ ಸುರಿದು ಗಾನದ ವರ್ಷದಾರಿಯ ಮೆರೆದೇ ರಂಗದಿ ರಾಘವ ಮೆರೆದೇ ರಂಗದಿ ರಾಘವ ನಿರದ ಸುಖದಲ್ಲಿ ಬಾಳು ಕರುಣೆಯ ನಿರದ ಸುಖದಲ್ಲಿ ಬಾಳು ಕರುಣೆಯ ಹರಸಿ ಬೆಳೆಸಲಿ ಮಾಧವ ಹರಸಿ ಬೆಳೆಸಲಿ ಮಾಧವ ನಿರದ ಸುಖದಲ್ಲಿ ಬಾಳು ಕರುಣೆಯ ಹರಸಿ ಬೆಳೆಸಲಿ ಮಾಧವ ಅಭಿಮಾನ ಬಂಧುಗಳ ಜಯಘೋಷದಲೆಯೊಳಗೆ ಅಭಿಮಾನ ಬಂಧುಗಳ ಜಯಘೋಷದಲೆಯೊಳಗೆ ವಿಬುಧರಿಯ ಗಣ್ಯರೊಡಗೂಡಿ ಶುಭವೆಂದು ಹರಸುವೆವು ಪೆರಡೂರು ರಂಗದಲ್ಲಿ ಶುಭವೆಂದು ಹರಸುವೆವು ಪೆರಡೂರು ರಂಗದಲ್ಲಿ ಸೊಬಗಿಂದ ಸಮ್ಮಾನ ನೀಡಿ ಸೊಬಗಿಂದ ಸನ್ಮಾನ ನೀಡಿ ಕುಣಿವರಂಗ ಶಾಲೆಯೊಳಗೆ ನೀನೆ ನೇಸರ ಕುಣಿವರಂಗ ಶಾಲೆಯೊಳಗೆ ನೀನೆ ನೇಸರ ನೀನೆ ನೇಸರ ಮಿನುಗುತ್ತಾರೆಯಂತೆ ಬಾಳು ವರುಷ ಸಾತಿರ ಮಿನುಗುತ್ತಾರೆಯಂತೆ ಬಾಳು ಮಿನುಗುತ್ತಾರೆಯಂತೆ ಬಾಳು ವರುಷ ಸಾತಿರ ನೀನೇ ನೇಸರ ವರುಷ ಸಾತಿರ ಮಿನುಗುತ್ತಾರೆಯಂತೆ ಬಾಳು ವರುಷ ಸಾತಿರ ಜನರ ಮನದಿ ರಾಘವೇಂದ್ರ ಗಾನ ಸಾರಥಿ ಜನರ ಮನದಿ ರಾಘವೇಂದ್ರ ಜನರ ಮನದಿ ರಾಘವೇಂದ್ರ ಗಾನ ಸಾರಥಿ ನಿನಗೆ ನೀನೇ ಸಾಟಿಯುವುದು ನಾದ ಮೂರುದೇ ನಿನಗೆ ನೀನೇ ಸಾಟಿಯುವುದು ನಿನಗೆ ನೀನೇ ಸಾಟಿಯುವುದು ನಾದ ಮೂರುತಿ ಗಾನ ಸಾರಥಿ ನಾದ ಮೂರುತಿ ಜನರ ಮನರ ರವೀಂದ್ರ ಗಾನ ಸಾರಥಿ ನಿನಗೆ ನೀನೆ ಸಾಟಿಯುವುದು ನಾದ ಮೂರುತಿ ನಿನಗೆ ನೀನೆ ಸಾಟಿಯುವುದು ಗಾನ ಮೂರುತಿ ನೀ ಗಾನ ಸಾರಥಿ ನೀ ನಾದ ಮೂರುತಿ
ರೋ